ಹಾಯ್ ನಮಸ್ಕಾರ. ಫೈನಲಿ ಜಿಂಬಾಬ್ವೆ ವಿರುದ್ಧ ನಾವು ಒಂದು ಸೀರೀಸನ್ನು ಗೆಲ್ಲೋ ಮೂಲಕ T20 ಫಾರ್ಮ್ಯಾಟಲ್ಲಿ ಬ್ಯಾಕ್ ಟು ವಿನ್ನಿಂಗ್ ಟ್ರ್ಯಾಕ್ ಬಂದಿದ್ದೀವಿ. ಐರ್ಲೆಂಡ್ ಸೋತಿದ್ವಿ, ಇಂಗ್ಲೆಂಡ್ ಸೋತಿದ್ವಿ. ಫೈನಲಿ ಜಿಂಬಾಬ್ವೆಯಲ್ಲಿ ಒಂದು ಗೆಲುವಿನ ಒಂದು ಸೀರೀಸ್ ಆಗಿದೆ. ಒನ್ ಡೇ ಕೂಡ ನಾವು ಸೋತಿದ್ರಿಂದ ಯಾವುದೇ ಸೀರೀಸನ್ನು ಲಾಸ್ಟ್ ಒಂದು ಮಂತಿಂದ ಗೆದ್ದೇ ಇಲ್ಲ. ಅಫ್ಘಾನಿಸ್ತಾನ್ ವಿರುದ್ಧ ಒನ್ ಡೇ ಲಾಸ್ಟ್ ನಾವು ಗೆದ್ದಿರೋದು. ಅದಾದಮೇಲೆ ಮತ್ತೆ ಆ ಒಂದು ಕಪ್ ಎತ್ತುವಂಥ ಟೈಮ್ ಒಂದು ತಿಂಗಳಾದಮೇಲೆ ಬಂದಿದೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಜಿಂಬಾಬ್ವೆ ಫಸ್ಟ್ ಮ್ಯಾಚಲ್ಲೇ ಅವ್ರು ಆಡ್ತಿದ್ದ ರೀತಿ ನೋಡಿ ಗೊತ್ತಾಯಿತು, ಒಂದು ಕ್ವಾಲಿಟಿ ಸೈಡ್ ಅಲ್ಲ ಇದು, ನಮಗೇನು ತುಂಬ ತೊಂದರೆ ಕೊಡಲ್ಲ ಅಂತ. ಬಾಂಗ್ಲಾದೇಶ್ ವಿರುದ್ಧ ಅವರು ಒನ್ ಡೇ ಸೀರೀಸ್ ಗೆದ್ದಿದ್ದಾರೆ, ಟೆಸ್ಟ್ ಸೀರೀಸ್ ಕೂಡ ಗೆದ್ದಿದ್ದಾರೆ, T20 ಸೋತಿದ್ರು, ಅದರಲ್ಲೂ ಒಂದು ಮ್ಯಾಚ್ ಗೆದ್ದಿದ್ರು ಅವರು. ಬಟ್ ಇವತ್ತು ಕೂಡ ಕಂಪ್ಲೀಟ್ಲಿ ಅಂಡರ್ ಪ್ಲೇಡ್. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೀವು ಪ್ರಿವ್ಯೂ ವಿಡಿಯೋನ ನೋಡಿದ್ರೆ ನಾನೊಂದು ಮಾತು ಹೇಳಿದ್ದೆ. ಇವತ್ತು ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದರೂ ಕೂಡ ಬ್ಯಾಟಿಂಗೇ ತೊಗೊಳ್ಬೇಕು, ಚೇಸಿಂಗ್ ಅಂತ ಹೋಗಬಾರ್ದು, ಒಂದು 200 ರನ್ ಪ್ಲಸ್ ಚಚ್ಚಿ ಬಿಸಾಕಬೇಕು ಅಂತ. ಫಾರ್ ದ ಫಸ್ಟ್ ಟೈಮ್ ನಾನು ಅಂದ್ಕೊಂಡಾಗೆ ಅಥವಾ ನಮ್ಮ ವ್ಯೂವರ್ಸ್ ಎಲ್ಲ ಅಂದ್ಕೊಂಡಾಗೆ ಒಂದು ಸ್ಕೋರ್ ಬಂದಿದೆ. 200 ಪ್ಲಸ್ ಹೊಡೆದ್ರು, 219 ನಮ್ಮ ಬ್ಯಾಟಿಂಗ್ ಬಗ್ಗೆ ಫಸ್ಟ್ ಮಾತಾಡೋಣ. ವೈಭವ್ ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ. ನಿಮಗೆ ಎಲ್ರಿಗೂ ಕೂಡ ಒಂದು ಡ್ರೀಮ್ ಇತ್ತಲ್ವ, ಅಂದರೆ ವೈಭವ್ ಅಭಿಷೇಕ್ ಇಬ್ಬರೂ ಕೂಡ IPL ಆಡ್ತಿದ್ದ ರೀತಿ ನೋಡಿ ಇಬ್ಬರನ್ನು ಒಟ್ಟಾಗಿ ಏನಾದರೂ ಕಳಿಸಿದ್ರೆ ಹೇಗಿರುತ್ತೆ, ಕಂಪ್ಲೀಟ್ ಧ್ವಂಸ ಮಾಡಿ ಬರ್ತಾರೆ ಅಂತ. ಬಟ್ ನಾವು ಈಗ ಆಲ್ಮೋಸ್ಟ್ ಒಂದು 4ರಿಂದ 5 ಮ್ಯಾಚ್ ನೋಡಿದ್ವಾ, ಇಬ್ಬರು ಕೂಡ ಓಪನಿಂಗ್ ಬಂದಿರೋದು. ಯಾಕೋ ಈ ಕಾಂಬಿನೇಷನ್ ಜೆಲ್ ಆಗ್ತಾನೆ ಇಲ್ಲ. ವೈಭವ್ ಹಾಗೆ ಅಭಿಷೇಕ್ ಇಬ್ಬರೂ ಕೂಡ ಸೇಮ್ ಟೆಂಪರ್ಮೆಂಟ್, ಅಟ್ಯಾಕಿಂಗ್ ಮನೋಭಾವ ಇರೋದ್ರಿಂದನೋ ಏನೋ ಇಬ್ಬರದು ಕೂಡ ಅಂಥ ಪಾರ್ಟ್ನರ್ಶಿಪ್ ನಾವು ನೋಡ್ತಾ ಇಲ್ಲ. ಒಂದಿನ ಅಭಿಷೇಕ್ ಆಡ್ತಾರೆ, ಒಂದಿನ ವೈಭವ್ ಆಡ್ತಾರೆ, ಒಂದಿನ ಇಬ್ಬರು ಆಡಲ್ಲ. ಇವತ್ತು ಅದೇ ರೀತಿಯಾಗಿ ಆಯಿತು. ಅಭಿಷೇಕ್ ಶರ್ಮಾಗೆ ಮೇನ್ ಪ್ರಾಬ್ಲಮ್ ಅಂತಂದರೆ ಮುಜರ್ಬಾನಿ ಹಾಗೆ ಇನ್ನೊಬ್ಬರು ಎಂಗ್ರಾವ್ ಏನಿದ್ದಾರೆ, ಅವರಿಬ್ಬರು ಕೂಡ ಆ ಬಾಲ್ಗಳೇನಾಗ್ತಾರೆ ಶಾರ್ಟ್ ಪಿಚ್ ಅದನ್ನು ಫೇಸ್ ಮಾಡೋದು. ಇದು ವೈಭವ್ ಸೂರ್ಯವಂಶಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಬ್ಬರು ಕೂಡ ಅದನ್ನು ನೋಡ್ಕೊಳ್ಬೇಕು. ಯಾಕಂತಂದರೆ ನಿಮಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪಿಚ್ಚಲ್ಲಿ ಮತ್ತೆ ಬೌನ್ಸಿ ಪಿಚ್ಗಳು ಸಿಗುತ್ತೆ. T20 ನಾವು ಒಂದು ನಿಲ್ಲಬೇಕು ಅಂತಂದರೆ ಈ ಶಾರ್ಟ್ ಬಾಲ್ಗಳನ್ನು ಬರೀ ಫ್ಲ್ಯಾಟ್ ಪಿಚ್ಚಲ್ಲಿ ಬರುವಂಥ ಬಾಲ್ಗಳನ್ನು ಮಾತ್ರ ಅಲ್ಲ, ಈ ಕಂಡೀಷನ್ಸಲ್ಲೂ ಕೂಡ ಆಡಬೇಕು ಅನ್ನೋದು ಇಬ್ಬರೂ ಕೂಡ ಕಲಿಬೇಕಾಗಿದೆ. ವೈಭವ್ಗೂ ಕೂಡ ಸ್ಟಾರ್ಟ್ ಸಿಕ್ತು, ಬಟ್ ಅವ್ರೇನು ಅಂತಂದರೆ ಗುಡ್ ಬಾಲ್ಗಳಿಗೂ ಕೂಡ ಶಾರ್ಟ್ಸಿಗೆ ಹೋಗ್ತಾರೆ. ಅದು IPL ವರ್ಕ್ ಆಗುತ್ತೆ. ಹೊರಗಡೆ ಕಂಡೀಷನ್ಸಲ್ಲಿ ಆ ಕೆಲವೊಂದು ಗುಡ್ ಬಾಲ್ಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು, ಅದು ಮಿಸ್ ಆಗ್ತಾ ಇದೆ. ಹಾಗೆ ಅದಾದಮೇಲೆ ಇಬ್ಬರು ಕೂಡ ಔಟ್ ಆಗ್ತಾರೆ. ಇಶಾನ್ ಕಿಶನ್ ಬಂದರು, ಅವ್ರ ಜೊತೆಗೆ ಅಯ್ಯರ್ ಬಂದರು. ಅಯ್ಯರ್ ಸ್ವಲ್ಪ ಪ್ರಾಮಿಸಿಂಗ್ ಇದ್ದರು, ಬಟ್ ಸ್ಟ್ರೈಕ್ ರೇಟ್ ಆಗೋ ಸ್ವಲ್ಪ ಕಡಿಮೆ ಇತ್ತು. ಆದರೆ ಇಶಾನ್ ಕಿಶನ್, ತಿಲಕ್ ವರ್ಮಾ ಒಂದು ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್. ಇಶಾನ್ ಕಿಶನ್ ಕೊನೆಯದಾಗಿ ಒಂದು ಸೆಂಚುರಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಒಂದು ಕ್ಯಾಚ್ ಕೊಟ್ಟು ಹೋಗ್ತಾರೆ. ಒಂಥರ ಸೆಲ್ಫ್ಲೆಸ್ ಆಗಿ ಆಡೋದು. ಅವ್ರು ಇನ್ನೂ ಸ್ವಲ್ಪ ನೋಡ್ಕೊಂಡು ಆಡಿದರೆ 100 ಬಂದಿರೋದು. ಬಟ್ ಬೇಡ, ಒಳ್ಳೆ ಸ್ಕೋರನ್ನು ನಾವು ಪೋಸ್ಟ್ ಮಾಡೋಣ, ಸೀರೀಸ್ ವಿನ್ ಆಗೋಣ ಫಸ್ಟ್ ಅನ್ನೋದು ಇವರ ತಲೆಯಲ್ಲಿತ್ತು, ಯಾರ್ದು ಇಶಾನ್ ಕಿಶನ್ದು. ತಿಲಕ್ ವರ್ಮಾ ಕೂಡ 29 ಬಾಲಿಗೆ 60, 44 ಬಾಲಿಗೆ 81. ಇಶಾನ್ ಕಿಶನ್ ಇಬ್ಬರು ಕೂಡ 200 ಕ್ರಾಸ್ ಆಗೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟು ಹೋದರು. ಸೊ ಬಟ್ ಇಲ್ಲಿ ನನಗೆ ಅಭಿಷೇಕ್ ವಿಚಾರದಲ್ಲಿ ಒಂದು ಆ್ಯಡ್ ಮಾಡಬೇಕು. ಅಭಿಷೇಕ್ ಶರ್ಮಾಗೆ ಏನು ಪ್ರೆಷರ್ ಇಲ್ಲ ನಿಮ್ಗೆ. ಯಾಕಂತಂದರೆ ಸಂಜು ಸ್ಯಾಮ್ಸನ್ ಕೂಡ ಈ ಟೀಮ್ ಜೊತೆ ಬಂದಿದ್ದಿದ್ರೆ ಒಬ್ರು ಯಾರೋ ಬಾಗ್ಲ ಹತ್ರ ನಿಂತು ತಟ್ಟೋಕೆ ರೆಡಿ ಆಗಿದ್ದಾರೆ, ಅಥವಾ ಬಾಗ್ಲ ಹತ್ರ ಕೈ ಕಟ್ಕೊಂಡು ನಿಂತಿದ್ದಾರೆ ಮತ್ತೊಬ್ಬ ಓಪನರ್ ಅಂತ ಇತ್ತು. ಬಟ್ ಇಲ್ಲಿ ನಿಮಗಿರೋದು ಪ್ರಭ್ಸಿಮ್ರನ್, ಅವ್ರೇನು ಬಾಗ್ಲ ಹತ್ರ ಬಂದು ನಿಂತಿಲ್ಲ, ಇದಾರವರು. ಬಟ್ ಅವ್ರಿಗೆ ಆರಾಮಾಗಿ ಚೇರ್ ಕೊಟ್ಟು ಜ್ಯೂಸ್ ಗೀಸ್ ಕೊಟ್ಟು ಕೂರಿಸಿದ್ದಾರೆ. ಆ ರೀತಿಯಾಗಿದೆ, ನಿಮಗೇನು ಪ್ರೆಷರ್ ಇಲ್ಲ. ಬಟ್ ಸ್ಟಿಲ್ ಯು ಡಿಂಟ್ ಪರ್ಫಾರ್ಮ್ ಅನ್ನೋದು ನನಗೆ ಕಾಡದಂಥ ಪ್ರಶ್ನೆ. ಅದನ್ನು ಬಿಟ್ಟರೆ ವೈಭವ್ ಸೂರ್ಯವಂಶಿಗೆ ಅವ್ರ ಟೆಂಪರ್ಮೆಂಟೇ ಹಾಗೆ. ಬಟ್ ಇದು ಆಯ್ಕೆ ಸಮಿತಿಯವ್ರಿಗೆ ಇದು ಓಕೆನಾ, ಪರವಾಗಿಲ್ಲ, ಇವ್ರು ಚಾನ್ಸ್ ತಗೋತಿದ್ದಾರೆ ಹುಡುಗ, ತಗೊಳ್ಳಿ ಅಂತ ಹೋಗ್ತಾರೋ ಇಲ್ಲ ಸಂಜು ಸ್ಯಾಮ್ಸನ್ ಥರ ಸ್ವಲ್ಪ ಮೆಚ್ಯೂರ್ಡ್ ಅವ್ರದ್ದವ್ರು ಬೇಕು ಅಂತ ಮುಂದೆ ಸಿರೀಸ್ಗಳಿಗೆ ಅನ್ಕೋತಾರೋ, ಸ್ಟಿಲ್ ಸ್ವಲ್ಪ ಮೆಚುರಿಟಿ ಇಲ್ಲ ಇವ್ರದ್ದು ಅಂತ ಅವ್ರನ್ನ ರೆಡಿ ಮಾಡ್ತಾರೋ ಅಥವಾ ಅವ್ರ ಬದಲು ಬೇರೆಯವ್ರನ್ನ ತರ್ತಾರೋ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ, ವೈಭವ್ ಜೊತೆ ನಾವು ನಂಬ್ಕೊಂಡು ಹೋಗ್ಬೋದಾ, 15 ವರ್ಷದ ಹುಡುಗ ಟ್ರಸ್ಟ್ ಬರ್ತೀನಾ ಅಂತ ನೀವು ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಫೈನಲ್ ರಿಂಕು ಸಿಂಗ್ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು 6 ಹೊಡೆದ್ರು. ಬಟ್ ಸ್ಟಿಲ್ ಅವರಿಂದ ನಾನು ಇನ್ನೂ ನಿರೀಕ್ಷೆ ಮಾಡಿದ್ದೆ. ಬಟ್ ಸಡನ್ ಬಂದು ಭಾಳ ಗ್ಯಾಪ್ ಆದಮೇಲೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ಬಂದಿದ್ದಾರೆ. ಪರ್ಫಾರ್ಮೆನ್ಸ್ ಬರೋದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಶಿವಮ್ ದುಬೆ ಆ್ಯಸ್ ಯೂಶ್ವಲ್ 3 ಬಾಲಿಗೆ 6 ರನ್, ಓವರಾಲ್ 219 ರನ್ ನಾವು ಗಳಿಸಿದ್ವಿ. ಬೌಲಿಂಗಲ್ಲಿ ಅವರು ಕಂಪ್ಲೀಟ್ಲಿ ಇವತ್ತು ಔಟ್ಪ್ಲೇಡ್ ಆದರು. ಜಿಂಬಾಬ್ವೆ ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. ಇನಿಷಿಯಲಿ ನನಗೆ ಬ್ರಿಯನ್ ಬೆನೆಟ್ ಈ ಪ್ಲೇಯರ್ ಬಗ್ಗೆ ತುಂಬ ಹೋಪ್ಸ್ ಇತ್ತು, ಯಾಕಂದರೆ ಇವರಿರೋ ತನಕ ರನ್ ಬರ್ತಾ ಇರುತ್ತೆ ಅಂತ. ಅದೇ ಥರ 3 ಬೌಂಡ್ರಿ 3 ಸಿಕ್ಸರ್ ಹೊಡಿತಾರೆ, 19 ಬಾಲಿ 32 ರನ್ ಬರುತ್ತೆ. ಬೆನ್ ಕರನ್ ಕೂಡ ಟ್ರೈ ಮಾಡ್ತಾಯಿದ್ರು ಒಂದಷ್ಟು ಬ್ಯಾಕ್ ಸೈಡೆಲ್ಲ ಒಂದಷ್ಟು ಅಡ್ವಾನ್ಸ್ ಶಾಟ್ಗಳನ್ನು ಹೊಡೆಯೋಣ ಅಂತ, ಬಟ್ ಯಾವುದು ವರ್ಕ್ ಆಗಲಿಲ್ಲ. ಓವರಾಲ್ ನೋಡಿದ್ರೆ ಇನಿಷಿಯಲಿ ಬೌಲಿಂಗ್ ಮಾಡೋದಂಥ ಮಯಾಂಕ್ ಯಾದವ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇದ್ರು. ಬಟ್ 3 ಓವರಿಗೆ 25 ಫಿನಿಷ್ ಮಾಡಿದ್ರು. ಯಶ್ ಠಾಕೂರ್ ಒಂದು ಒಳ್ಳೆ ಡೆಬ್ಯೂ, 4 ಓವರ್ಗೆ 30 ರನ್ 2 ವಿಕೆಟ್. ಪ್ರಿನ್ಸ್ ಯಾದವ್ ಮೇ ಬಿ ಇವತ್ತೊಂದು 5 ವಿಕೆಟ್ ತಗೊಳ್ಳುವಂಥ ಆಪರ್ಚುನಿಟಿ ಇತ್ತೇನೋ, 4 ಆದರೂ ತಗೊಳ್ತಿದ್ರು. ಬಟ್ ಇಂಜುರಿ ಆಯಿತು, ಹೊರಗಡೆ ಹೋಗಬೇಕಾಯಿತು. ಬಟ್ ಬೌಲಿಂಗಲ್ಲಿ ನನಗೆ ಸರ್ಪ್ರೈಸ್ ಮಾಡಿದ್ದು ಅಂತಂದರೆ ಅಭಿಷೇಕ್ ಶರ್ಮಾ. ಏನು ಅಂತಂದರೆ ಪ್ರಿನ್ಸ್ ಯಾದವ್ ಹೊರಗಡೆ ಹೋಗಿರೋದ್ರಿಂದ ಆ ಓವರ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಶ್ರೇಯಸ್ ಅಯ್ಯರ್. ಹಾಗಾಗಿ ತಿಲಕ್ ವರ್ಮಾಗೂ ಕೊಟ್ಟರು 1 ಓವರ್, ಅವರೊಂದು ವಿಕೆಟ್ ತಗೊಳ್ತಾರೆ. ಹಾಗೆ ಅಭಿಷೇಕ್ ಶರ್ಮಾ ನನಗನ್ಸುತ್ತೆ ಅವ್ರನ್ನ ಬೌಲರ್ ಆಗಿ ನೀವು ಯುಟಿಲೈಸ್ ಮಾಡ್ಬೋದು, ಒಬ್ಬ ಸ್ಪಿನ್ನರ್ ಆಗಿ ಅವರಲ್ಲಿ ಅಬಿಲಿಟಿ ಇದೆ. ಜೊತೆಗೆ ಯಾವುದೇ ಒಂದು ವಿಕೆಟ್ ತೆಗಿಬೇಕಾದರೂ ಕೂಡ ಅಷ್ಟು ಸೆಲೆಬ್ರೇಷನ್ ಮಾಡಲಿಲ್ಲ.
ಸೊ ಅಭಿಷೇಕ್ ಶರ್ಮಾ ಅವರ ಬ್ರಾಡ್ ಇವನ್ಸ್ ಚೆನ್ನಾಗಿ ಆಡ್ತಾ ಇದ್ರು. ಸೊ ಅವ್ರು ವಿಕೆಟ್ ತಗೊಳ್ತಾರೆ, ನ್ಯಾಮ್ಹುರಿ ಅವರು ವಿಕೆಟ್ ತಗೊಳ್ತಾರೆ. ಹಾಗೆ ಲಾಸ್ಟಿಗೆ ಮುಜರ್ಬಾನಿ ನಾಟ್ಔಟ್ ಇದ್ದರು, ರಿಚರ್ಡ್ ನಗ್ವಾರ. ಸೊ 3 ವಿಕೆಟ್. ಅಭಿಷೇಕ್ ಶರ್ಮಾನ ನನಗನ್ಸುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಬೌಲಿಂಗಲ್ಲಿ ನೋಡಬೇಕು. ನಮ್ಮ ಟಾಪ್ ಆರ್ಡ್ರಲ್ಲಿ ಯಾರೂ ಕೂಡ ಬೌಲರ್ಸ್ ಇಲ್ಲ. ಅಭಿಷೇಕ್ ಬೌಲ್ ಮಾಡ್ತಾ ಇದ್ದವರು, ನಿಮಗೆ ಗೊತ್ತಿದ್ರೆ ಇನಿಷಿಯಲಿ ಅವರು IPL ಆಡಬೇಕಾದ್ರೆ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾಯಿದ್ರು, 5-6ಕ್ಕೆಲ್ಲ ಬರೋರು, ಬೌಲಿಂಗ್ ಮಾಡ್ತಾಯಿದ್ರು ಅವರು. ಸೊ ನನಗನ್ಸುತ್ತೆ ಇವ್ರನ್ನ ಇಟ್ಕೊಳ್ಬೇಕು. ಬೌಲಿಂಗ್ನಲ್ಲಿ ಇನ್ನೂ ಅವ್ರನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರತಿ ಮ್ಯಾಚಲ್ಲೂ ಕೂಡ ಮಿನಿಮಮ್ 2 ಓವರ್ ಆದರೂ ಕೊಟ್ಟು ನೋಡಬೇಕು ಅಂತ. ಸೊ ಓವರಾಲ್ ಶಿವಮ್ ದುಬೆ 1 ವಿಕೆಟ್, ರವಿ ಬಿಷ್ಣೋಯ್ ಇವತ್ತು ಕೂಡ ಒಂದು ಒಳ್ಳೆ ಡೀಸೆಂಟ್ ಬೌಲಿಂಗ್ ಅಟ್ಯಾಕ್, 4 ಓವರ್ಗೆ 20 ರನ್, 1 ವಿಕೆಟ್. ಸೊ ತಿಲಕ್ ವರ್ಮಾ 1 ವಿಕೆಟ್ ತಗೊಳ್ತಾರೆ, ದುಬೆ ತಗೊಳ್ತಾರೆ. ಸೊ ಫೈನಲಿ ನಾವು 90 ರನ್ನಿಂದ ಗೆದ್ದಿದ್ದೀವಿ. ಸೊ ದ ಸಿರೀಸ್ ವಿಕ್ಟ್ರಿ ಆಫ್ಟರ್ ಲಾಂಗ್ ಗ್ಯಾಪ್ ಒಂಥರ ಸಮಾಧಾನ ಕೊಡ್ತಾ ಇದೆ. ಇದು ಇಂಡಿಯನ್ ಕ್ರಿಕೆಟ್ ಅಂದರೆ ಇದು. ನಾವು ಯಾರೂ ಐರ್ಲೆಂಡ್ ಪ್ಲೇಡ್ ವೆಲ್, ಕಂಪ್ಲೀಟ್ ರೆಸ್ಪೆಕ್ಟ್ ಅವರಿಗೆ, ಬಟ್ ಸ್ಟಿಲ್ ಐರ್ಲೆಂಡ್ ವಿರುದ್ಧ ಸೋಲುವ ಟೀಮ್ ನಮ್ಮದಲ್ಲ ಅಂತ. ಸೊ ಈ ಥರ ಗೊಂದಲಗಳು ಮಾಡ್ಕೊಳ್ದೆ ನೀಟಾಗಿ ಪ್ಲ್ಯಾನ್ ಇಟ್ಕೊಂಡು ಯಾರ ಮೇಲೆ ಏನು, ನಮ್ಮ ಸ್ಟ್ರೆಂತ್ಗಳೇನು ಅದ್ರ ಪ್ರಕಾರ ಆಡಿದರೆ ಸಾಕು. ನಮ್ಮ ಬೌಲರ್ಸ್ ಅದು ಕೂಡ ನಿಮಗೆ ಬುಮ್ರಾ ಇಲ್ಲದೆ, ಹರ್ಷ್ದೀಪ್ ಇಲ್ಲದೆ, ಈ ಬೌಲರ್ಗಳನ್ನೇ ಇಟ್ಕೊಂಡು ಮಯಾಂಕ್ ಯಾದವ್, ಯಶ್ ಠಾಕೂರ್, ಲಾಸ್ಟ್ ಮ್ಯಾಚಲ್ಲಿ ಅಶೋಕ್ ಶರ್ಮಾ, ಸೊ ಅವ್ರ ಜೊತೆಗೆ ಪ್ರಿನ್ಸ್ ಯಾದವ್, ಸೊ ನಾವು ಕಂಟೈನ್ ಮಾಡ್ತೀವಿ ಅಂತಂದರೆ ಎಲ್ಲೋ ನಮ್ಮ ಪ್ಲ್ಯಾನಿಂಗ್ಗಳು ಮತ್ತು ಆ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಎಷ್ಟು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಭಾಳ ಸಮಯದ ನಂತರ ನಾವು ಗೆದ್ದಿರೋದ್ರಿಂದ ಸೊ ಇವತ್ತಿನ ಮ್ಯಾಚ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಂದರೆ ವಿಶೇಷವಾಗಿ ಇಶಾನ್ ಕಿಶನ್ಗೆ ಹೋಗಬೇಕು. ಅಭಿಷೇಕ್ ಶರ್ಮಾ ಬ್ಯಾಟಲ್ಲಿ ಕ್ಲಿಕ್ ಆಗಲಿಲ್ಲ, ಬಟ್ ಬೌಲಿಂಗಲ್ಲಿ ಮೇ ಬಿ ಈ ಬೌಲಿಂಗ್ ಪರ್ಫಾರ್ಮೆನ್ಸ್ ಅವ್ರನ್ನ ಸೇವ್ ಮಾಡುತ್ತಾ ಟೀಮಲ್ಲಿ ಅಂತ ಈಗ ಕಾದು ನೋಡಬೇಕಾಗಿದೆ. ವೈಭವ್ ಸೂರ್ಯವಂಶಿ ಇನ್ನೂ ಟೈಮ್ ತೊಗೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಹೋಗಬೇಕು. ಒಂದು 50 ಆದಮೇಲೆ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗಲಿ. ಬಟ್ ಫಸ್ಟಿಗೆ ಪವರ್ ಪ್ಲೇನಲ್ಲಿ ರನ್ನೂ ಬರಬೇಕು, ವಿಕೆಟು ಕಳ್ಕೋಬಾರ್ದು. ಆ ಒಂದು ಮೈಂಡ್ಸೆಟ್ ಹೇಗೆ ಮಾಡ್ಕೋಬೇಕು ಅಂತ ಸ್ವಲ್ಪ ಸೀನಿಯರ್ಸ್ಗಳ ಜೊತೆ ಕೂತು ಮಾತಾಡಿದಾಗ ಅದೆಲ್ಲವೂ ಕೂಡ ಬರುತ್ತೆ. ಸೊ ಈಗ ಮುಂದಿನ ಮ್ಯಾಚಲ್ಲಿ ಈಗ 2 ಗೆದ್ದಿದ್ದೀವಿ, ಒಂದಷ್ಟು ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇದೆ. ಅದರಲ್ಲೂ ಪ್ರಭ್ಸಿಮ್ರನ್ ಸಿಂಗ್ IPL ಅಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಂಥ ಪ್ಲೇಯರ್. ಸೊ ಅವರಿಗೆ ಒಂದು ಚಾನ್ಸ್ ಸಿಗ್ಬೋದು. ಸೂರ್ಯಾನ್ ಶೇರ್ಡೆಗೆ ಒಂದು ಅವಕಾಶ ಸಿಗ್ಬೋದು, ದುಬೈಗೆ ಏನಾದ್ರು ರೆಸ್ಟ್ ಕೊಟ್ಟರೆ. ಹಾಗೆ ಹರ್ಷ್ ದುಬೆ ಅವ್ರನ್ನ ಕೂಡ ಟೀಮ್ ಒಳಗಡೆ ತರುವಂಥ ಚಾನ್ಸಸ್ ಇದೆ, ರವಿ ಬಿಷ್ಣೋಯ್ ಅವರಿಗೆ ಏನಾದರೂ ರೆಸ್ಟ್ ಕೊಟ್ಟರೆ. ಇನ್ನು ಉಳ್ಕೊಂಡಿರೋದು ಅಶೋಕ್ ಶರ್ಮಾ ಅವ್ರನ್ನ ನಿನ್ನೆ ಆಲ್ರೆಡಿ ಆಡಿಸಿದ್ದಾರೆ. ಸೊ ಓಕೆ, T20ಲಿ ನಾವು 2 ಟೂರ್ನಮೆಂಟ್ ಆದಮೇಲೆ, 2 ಸೀರೀಸ್ ಆದಮೇಲೆ, ಟೂರ್ನಮೆಂಟ್ ಅಲ್ಲ ಸೀರೀಸ್ ಆದಮೇಲೆ ನಾವು ಗೆಲ್ತಾ ಇದ್ದೀವಿ. ಸೊ ಬ್ಯಾಕ್ ಆನ್ ವಿನ್ನಿಂಗ್ ಟ್ರ್ಯಾಕ್ಸ್. ಸೊ ನಂಬರ್ 1 ಸ್ಥಾನ ಏನು ಹೋಗಿದೆ ಇಂಗ್ಲೆಂಡಿಗೆ ಬಿಟ್ಕೊಟ್ಟಿದ್ದೀವಿ, ಅದನ್ನು ಮತ್ತೆ ವಾಪಸ್ ಪಡಿಬೇಕಾದಂಥ ಸಮಯ. ಹಾಗಂತ ಜಿಂಬಾಬ್ವೆ ಮೇಲೆ ಗೆದ್ವಿ ಅಂತ ನಾವು ತುಂಬ ಬೆನ್ನು ತಟ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದರೆ ಜಿಂಬಾಬ್ವೆ ಸೈಡ್ ಆ ಥರ ಇದೆ. ನಮಗಿರುವಂಥ ಚಾಲೆಂಜಸ್ ಇದೇ ಒಂದು T20 ಸೈಡ್. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಇಂಥ ಟೀಮ್ಗಳನ್ನ ಹೊಡಿಬೇಕು. ಸೊ ಇದು ಅಟ್ಲೀಸ್ಟ್ ಶ್ರೀಲಂಕಾದಂಥ ಟೀಮ್ಗಳನ್ನು ಕೂಡ ಹೊಡ್ಕೊಂಡು ಬರಬೇಕು ಹಂತವಾಗಿ, ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ತಾ. ಬಟ್ ವಿನ್ ಇಟ್ಸ್ ಅ ವಿನ್. ಸೊ ಯಾವುದೇ ಟೀಮ್ ಇರಲಿ, ಅವರು ಕೂಡ ಎಫರ್ಟ್ ಹಾಕಿರ್ತಾರೆ. ಅವ್ರ ನೆಲಕ್ಕೆ ಹೋಗಿ ಅಲ್ಲಿನ ಪ್ರೇಕ್ಷಕರಿಗೆ ವಿಶೇಷವಾದಂಥ ಒಂದು ಧನ್ಯವಾದ ಹೇಳಬೇಕು. ಅವ್ರು ಎಂಜಾಯ್ ಮಾಡ್ತಾಯಿದ್ರು. ಮ್ಯಾಚ್ ಗೆಲ್ತಿದೆಯೋ ಸೋಲ್ತಿದೆಯೋ, ವಿಕೆಟ್ ಬೀಳ್ತಿದೆಯೋ, ರನ್ ಬರ್ತಾ ಇದೆಯೋ ಗೊತ್ತಿಲ್ಲ, ಅವರಂತೂ ಫುಲ್ ಚಿಲ್ಲಾಗಿ ಆ ಒಂದು ಬ್ಯಾಂಡ್ಗಳನ್ನೆಲ್ಲ ಹೊಡಿತಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಓವರಾಲ್ ಒಂದು ಒಳ್ಳೆ ಸೀರೀಸ್ ಇದು. ಬಟ್ ನಾವು ದೊಡ್ಡವ್ರ ಮೇಲೆ ಪರ್ಫಾರ್ಮೆನ್ಸ್ ಮಾಡಬೇಕು, ಅದು ಚಾಲೆಂಜ್.